ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಲಕ್ಷ್ಮಿಗೆ ತಾಳಿ ಕಟ್ಟಬಿಟ್ಟು ನಾನು ಎತ್ತನ. ಓ ಮೈ ಗಾಡ್. ಹಾಗಾದರೆ ಇಲ್ಲಿ ವೈಷ್ಣವ್ ಎಂಟ್ರಿ ಕೊಡ್ತಿದ್ದಾರೆ. ಹಾಗಾದರೆ ಏನಾಯಿತು, ಏನು ಕತೆ, ಈ ಕಡೆ ಲಕ್ಷ್ಮಿ ಬೆಚ್ಚು ಬಿದ್ದಿದ್ದು ಯಾಕೆ, ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ವೈಷ್ಣವ್ ಲಕ್ಷ್ಮಿನ ತುಂಬಾ ಇಷ್ಟಪಡ್ತಿದ್ದಾರೆ. ಲಕ್ಷ್ಮಿನ ಮನೆಯಿಂದ ಹೊರಗಡೆ ಕಳಿಸೋದು, ಕಾವೇರಿ ಹೇಳಿದಾಗ ನಾಟಕ ಮಾಡ್ತಿರೋದು, ಇದು ಎಲ್ಲವೂ ಕೂಡ ನಾಟಕನೇ ಅಂತಾನೆ ಹೇಳ್ಬಹುದು. ಅಲ್ಲಿ ನಿಜವಾಗ್ಲೂ ಕೂಡ ವೈಷ್ಣವ್ ಇಚ್ಛೆಪಟ್ಟು ಲಕ್ಷ್ಮಿನ ಮನೆಯಿಂದ ಕಳಿಸಿಲ್ಲ. ಆ ಕಡೆ ಕಾವೇರಿ ಹೇಳ್ದಾಗೆ ಮನ್ಸಾರೆ ಕೇಳ್ತಾನೂ ಇಲ್ಲ. ಇದು ಎಲ್ಲವೂ ಕೂಡ ವೈಷ್ಣವ್ದೇ ಪ್ಲಾನ್ ಆಗಿದೆ. ಮಹಾ ಸಂಚನ್ನ ತಿಳ್ಕೊಬೇಕು ಅಂತ ತಮ್ಮಿಬ್ಬರ ನಡುವೆ ಯಾರೋ ಆಟ ಆಡ್ತಿದ್ದಾರೆ, ಸಂಚನ್ನ ರೂಪಿಸ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ. ಅದರ ಒಂದು ಛಾಯೆ ಇದೆ, ಬಟ್ ಅದನ್ನು ಅಳಿಸಾಕಿದ್ದಾರೆ ಅನ್ನೋ ಕಾರಣಕ್ಕೆ ಇದು ಎಲ್ಲವನ್ನ ತಿಳ್ಕೊಬೇಕು ಅಂದರೆ ಇಲ್ಲಿ ಅಮ್ಮ ಮತ್ತು ಲಕ್ಷ್ಮಿ ದೂರ ಇರಬೇಕು. ದೂರ ಇದ್ದಾಗ ಮಾತ್ರ ಸತ್ಯವನ್ನು ನಾನು ತಿಳಿದುಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ದೂರ ಮಾಡ್ಕೊಂಡಿದ್ದಾನೆ. ಅಮ್ಮ ಹೇಳ್ದಾಗೆ ಕೇಳ್ತಿದ್ದಾನೆ. ಬಟ್ ಕಾವೇರಿ ಗೊತ್ತಿಲ್ಲ ಇದೆಲ್ಲ ಕೂಡ ಈ ರೀತಿ ನಡೀತಿರೋದು ವೈಷ್ಣವ್ನ ಒಂದು ಖತರ್ನಾಕ್ ಐಡಿಯಾಯಿಂದ ಅಂತ. ಆದರೆ ಪಾಪ ಕಾವೇರಿ ತಾನು ಅಂದ್ಕೊಂಡಾಗೆ ಆಗ್ತದೆ, ನನಗಿಂತ ಬಿಟ್ಟರೆ ಯಾರು ಬುದ್ಧಿವಂತರೇ ಅಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಹೆತ್ತ ಮಗನೇ ಅಮ್ಮಂಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಾರೆ. ಹಾಗಾದರೆ ವೈಷ್ಣವ್ ತಿನ್ನಿಸೋ ಚಳ್ಳೆ ಹಣ್ಣಿಗೆ ಖಂಡಿತ ಕಾವೇರಿಯ ಕತೆ ಕಥಮ್ ಅಂತಾನೆ ಹೇಳ್ಬೋದು. ಇದು ಎಲ್ಲದರ ನಡುವೆ ಪಾಪ ಆ ಕಡೆ ಲಕ್ಷ್ಮಿಯ ಬದುಕಲ್ಲಿ ಮಗದು ಮೇನತಿನ ಎಂಟ್ರಿ ಕೊಟ್ಟಿದ್ದಾನೆ. ಆತ ಕಡೆ ಪೇಪರಲ್ಲಿ ವೈಷ್ಣವ ಮತ್ತು ಲಕ್ಷ್ಮಿಯ ನಡುವೆ ಸಂಬಂಧ ಮೂರ್ತು ಬಿದ್ದಿದೆ ಅನ್ನೋದು ಬರ್ತದಾಗೆ ಟಿವಿಯಲ್ಲಿ ಪ್ರಸಾರ ಆಗ್ತದಾಗೆ ಅಲ್ಲಿ ನಿತಿನ್ ಎಂಟ್ರಿ ಕೊಡ್ತಾನೆ. ಹಾಗೆ ಎಂಟ್ರಿ ಕೊಡೋದಿಲ್ಲ, ಒಂದು ಮಧುಮಗನ ವೇಷದಲ್ಲಿ ಎಂಟ್ರಿ ಕೊಡ್ತಿದ್ದಾನೆ. ಡೋಲು ಬ್ಯಾಂಡು ಬಜಾಯಿಸೋದ್ರ ಜೊತೆಗೆ ಲಕ್ಷ್ಮಿನ ಮದುವೆ ಆಗೋದಕ್ಕೆ ಬರ್ತದಾನೆ. ಈ ಕಡೆ ಲಕ್ಷ್ಮಿ ನಾಚಿಕೆ ಹಾಕೋದಿಲ್ವ, ನಿಮಗೆ ಚಪ್ಪಲಿಯಲ್ಲಿ ಹೊಡೆದ್ರೂ ಬುದ್ಧಿ ಬರಲಿಲ್ವಲ್ಲ ನಿನಗೆ ಅಂತಿದ್ರೆ, ಅಯ್ಯೋ ಚಿನ್ನ ನೀನಂದರೆ ಫಸ್ಟ್ ನನ್ನ ಲೈಫ್ ಶುರುವಾಗಿದೆ ನಿನ್ನಿಂದ, ಅಂದಮೇಲೆ ನನಗೆ ಹೇಗೆ ಮರೀಲಿ ಚಿನ್ನ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಲ್ಲಿರ್ತಕ್ಕಂಥ ಸುತ್ತಮುತ್ತ ಇರೋರು ಕೂಡ ಏನಣ ಇದು ಈ ರೀತಿ ಮಾತಾಡ್ತಿದ್ದಾಳೆ, ನಿನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ ಅಂತಿದೆ. ಎಲ್ಲ ನಾಟಕ ಹಾಕೋಣ, ಸುಮ್ಮನೆ ವೈಲ್ಡಾಗಿ ಬಿಹೇವ್ ಮಾಡ್ತಾಳೆ. ಯಾಕಂದರೆ 4 ಜನದ ಮುಂದೆ ಅವಳಿಗೆ ನನ್ನನ್ನು ಒಪ್ಕೊಳ್ಳೋದು ಕಷ್ಟ ಆಗುತ್ತೆ, ಆದರೆ ಒಳಗಡೆ ನಾನಂದರೆ ಬಲು ಪ್ರೀತಿ ಗೊತ್ತಾ ಅಂತ ಹೇಳ್ತಿದ್ದಾರೆ. ಈ ರೀತಿನ ಅದಕ್ಕೆನಾ ವೈಷ್ಣವ್ ಸಿಂಗರ್ನ ಬಿಟ್ಟು ನಿನಗೋಸ್ಕರ ಈ ರೀತಿ ನಾಟಕ ಮಾಡಿ ಹೊರಗಡೆ ಬಂದಿರೋದು ಅಂತ ಹೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ನಾಚಿಕೆ ಆಗೋದಿಲ್ವಾ ಹೆಣ್ಮಕ್ಳ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ, ನೀವೆಲ್ಲ ಮನುಷ್ಯರ ಅಂತ ಎಲ್ಲ ಕೇಳ್ತಿದ್ದಾಳೆ. ನಾನು ಅಂತ ಕೆಟ್ಟ ಹೆಂಗಸಲ್ಲ, ಕಟ್ಕೊಂಡಿರೋ ಗಂಡನ ಬಿಟ್ಟು ಇನ್ನೊಬ್ಬನ ಜೊತೆ ಬರೋದಕ್ಕೆ ಅಂತ ಹೇಳ್ತಿದ್ರೆ, ಹೌದೌದು ನಿನ್ನಂಥವ್ರನ್ನೆಲ್ಲ ಕಂಡಿದ್ದೇವೆ ಸುಮ್ಮನಿರ್ರಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾರೆ. ಈ ಕಡೆ ನೆತ್ತಿನ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಿರ್ಬೇಕಿದ್ರೆ ಲಕ್ಷ್ಮಿ ಜೊತೆ ಕೀರ್ತಿ ಬಂದು ಬಿಡ್ಸೋಕೆ ಬರ್ತಾರೆ. ಬಟ್ ಕೀರ್ತಿ ಬಂದು ಬಿಡ್ಸೋಕೆ ಬಂದಾಗ ನೆತ್ತಿನ ಅವಳಿಗೆ ಸರಿಯಾಗಿ ತಳ್ಳಿಬಿಡ್ತಾರೆ. ಇದರಿಂದಾಗಿ ಇದೇನಿದು ಅಂತ ಹೇಳಿ ಕಾರುಣ್ಯವ್ರು ಬರ್ತಾರೆ. ಕಾರುಣ್ಯವ್ರನ್ನೂ ಕೂಡ ಅವಾಯ್ಡ್ ಮಾಡ್ತಾರೆ. ಈ ಕಡೆ ಕೀರ್ತಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾಗೆ ಎಲ್ಲ ಸರಿ ಇತ್ತಲ್ಲೂ ಏನೂ ಆಯಿತು, ಈಗ ಚಪಾತಿ ಥರ ಮಾತಾಡ್ತಿದ್ದ, ಮೊದಲು ಆ ಕಡೆ ಕಳಿಸ್ರು ಅಂತ ಕೂಡ ನಿತಿನ್ ಹೇಳ್ತಾರೆ ಕೀರ್ತಿ ಬಗ್ಗೆ. ಬಟ್ ಈ ಕಡೆ ಲಕ್ಷ್ಮಿನ ನಿಜವಾಗ್ಲೂ ಕೂಡ ಎಲ್ಲರೂ ಸುತ್ತುವರೆದಿದ್ದಾರೆ. ಆ ಕಡೆ ಕಾರುಣ್ಯವ್ರನ್ನ ಸುತ್ತುವರೆದಿದ್ದಾರೆ, ಬಟ್ ಕೀರ್ತಿ ಕಾಣಿಸ್ತಲ್ಲ. ಈ ಕಡೆ ಕಾರುಣ್ಯವರು ಪೊಲೀಸವ್ರಿಗೆ ಫೋನ್ ಮಾಡ್ತೀನಿ ಅಂತಂದರೆ ಬರಲಿ ಪೊಲೀಸವ್ರು ಬರೋಷ್ಟರಲ್ಲಿ ನಾನು ಈ ಲಕ್ಷ್ಮಿಗೆ ತಾಳಿ ಕಟ್ಟೆ ಬಿಟ್ಟಿರ್ತೀನಿ, ಆಮೇಲೆ ಗಂಡನ್ನ ಅವಳು ಜೈಲಿಗೆ ಕಳಿಸ್ತಾಳ ಅಂತ ಹೇಳ್ತಿದ್ದಾಗೆ ಇತ್ತ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಕೀರ್ತಿ ಕೂಡ ಕಾಣಿಸ್ತಿಲ್ಲ. ಈ ಕಡೆ ಕೀರ್ತಿ ಎಲ್ಲಿ ಹೋದ್ಲು ಅಂತ ಕಾರುಣ್ಯವ್ರಿಗೆ ಟೆನ್ಷನ್ ಆಗಿಬಿಟ್ಟಿದೆ. ಆ ಕಡೆ ಸುಬ್ಬಿ ಏನಪ್ಪ ಇದು ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಯಾರಪ್ಪ ಏನು ಅಂತ ಅನ್ಕೋತಿದ್ದಾರೆ. ಜೊತೆಗೆ ಲಕ್ಷ್ಮಿ ಅಳ್ತಿರೋದನ್ನು ನೋಡಿದೆ. ಅಯ್ಯೋ ಅವನು ಇಷ್ಟು ತೊಂದರೆ ಕೊಡ್ತಾ ಈ ಕಡೆ ಲಕ್ಷ್ಮಿ ಅಳ್ತಿದ್ದಾಳೆ ಅಂದರೆ ಖಂಡಿತ ಇದನ್ನು ಮೇಡಮ್ಗೆ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಹೋಗಿ ಮೇಡಮ್ಗೆ ಈ ವಿಷಯ ಹೇಳಬೇಕು ಅಂದ್ಕೊಂಡಿದ್ದೆ. ಕಾವೇರಿ ಹತ್ರ ಈ ವಿಷಯವನ್ನು ಹೇಳೋದಕ್ಕೆ ಮುಂದಾಗ್ತಿದ್ದಾರೆ. ಅತ್ತ ಕಡೆ ಕಾವೇರಿಯವರು ಏನದು ಏನು ಮಾಡ್ತಿದ್ಯಾ, ಏನಾಯಿತು ಕತೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ರೆ ಇತ್ತ ಕಡೆ ತದನಂತರ ಇತ್ತ ಕಡೆ ನಿಜವಾಗ್ಲೂ ಕೂಡ ಚಿಂಗಾರಿ ಕಾವೇರಿ ಅವ್ರ ಹತ್ರ ಬಂದು, ಮೇಡಮ್ ತುಂಬ ಸೂಪರ್ ನ್ಯೂಸ್ ಮೇಡಮ್, ಅವ್ನು ಯಾರು ಅಂತ ಗೊತ್ತಿಲ್ಲ ಮೇಡಮ್, ಆದರೆ ಪಕ್ರನ್ ಥರ ಇದ್ದಾನೆ, ಮದುಮಗನ ವೇಷ ಇಟ್ಕೊಂಡು ತಾಳಿ ಕಟ್ತೀನಿ ಲಕ್ಷ್ಮಿಗೆ ಅಂತ ಬಂದಿದ್ದಾನೆ. ಅಲ್ಲಿ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾಳೆ ಮೇಡಮ್. ಅಂಥದ್ದಾಗೆ ಇಲ್ಲಿ ಕಾವೇರಿಗೆ ಖುಷಿ ಆಗ್ಬಿಡುತ್ತೆ. ಹೌದಾ ಹಾಗೆ ಹೀಗೆ ಅಂದಿದೆ, ಅದು ನಿತಿನ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಕಾವೇರಿ ಅವ್ರಿಗೆ. ಹೌದಾ ಹಾಗಿದ್ರೆ ಅವ್ನ ಜೊತೆ ನಿನ್ನ ಕಡೆ ಹುಡುಗರ್ನು ಅವನ ಜೊತೆ ಸಹಾಯ ಮಾಡೋಕ್ಕೆ ಹೇಳು, ಅವ್ರಿಗೆ ಇನ್ನೂ ಒಂದು 5 ಲಕ್ಷ ಜಾಸ್ತಿ ಕೊಡ್ತೀನಿ ಅಂತ ಹೇಳು ಅಂತದ
ಆಗ್ತಿದ್ದಾಗೆ ಸುಬ್ಬಿ ಹೋಗಿ ಅವ್ರ ಕಡೆ ಹುಡುಗರಿಗೆ ನಿಮ್ಗೆ ಇನ್ನೂ ಒಂದು 5 ಲಕ್ಷ ಜಾಸ್ತಿ ಸಿಗತ್ತೆ, ಅವನ ಜೊತೆ ನೀವು ಕೂಡ ಸೇರಿಕೊಂಡು ಅವನಿಗೆ ಹೆಲ್ಪ್ ಮಾಡಿ ಅವನನ್ನು ಮದುವೆ ಮಾಡಿಸ್ಬಿಡಿ ಲಕ್ಷ್ಮಿ ಜೊತೆ ಅಂತ ಹೇಳ್ಕೊಡ್ತಾರೆ. ಆ ಕಡೆ ಜೈಕಾರ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ. ಇತ್ತ ಕಡೆ ಕೀರ್ತಿ ಎಲ್ಲೂ ಕಾಣಿಸ್ತಾ ಇಲ್ಲ, ಜೊತೆಗೆ ಈ ಕಡೆ ಲಕ್ಷ್ಮಿ ಫುಲ್ ಟೆನ್ಷನಲ್ಲಿದ್ದಾಳೆ. ಈ ಕಡೆ ಬರ್ತಿದ್ದಂತಹ ನಿತಿನ್ಗೆ ಅಯ್ಯೋ ಅಣ್ಣ ತಾಳಿ ಕಟ್ಬಿಡೋಣ ಅಂತ ಹೇಳಿ ಈ ಕಡೆ ಸುಬ್ಬಿ ಕಡೆಯವ್ರು ಕೂಡ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿಯವರಂತೂ ಫುಲ್ ದಿಲ್ಖುಷಿ ಆಗಿದ್ದಾರೆ. ಇದನ್ನೇ ಅಲ್ವಾ ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಹೇಳೋದು. ನಾನು ಅಂದ್ಕೊಳ್ದೇನೆ ಎಲ್ಲ ಕೂಡ ಆಗ್ತಿದೆ, ನನಗೇನು ಬೇಕು ಅದೇ ಆಗ್ತಿದೆ, ಒಳ್ಳೇದೇ ಆಗ್ತಿದೆ. ಆ ಲಕ್ಷ್ಮಿ ಮದುವೆ ಅವನ ಜೊತೆ ಆದರೆ ಸಾಕು, ನನ್ನ ಪುಟ್ಟನಿಂದ ಕ್ಲಿಯರ್ ಆಗಿ ಅವಳು ದೂರ ಆಗ್ತಾಳೆ ಅಂತ ಕಾವೇರಿಯವರು ಅನ್ಕೋತಾ ಇದ್ದಾರೆ. ತದನಂತರ ಈ ಕಡೆ ಲಕ್ಷ್ಮಿಯ ಬದುಕು ನಿಜವಾಗ್ಲೂ ಕೂಡ ಅಡ್ಡಕತ್ತರಿಗೆ ಸಿಕ್ತಾಗಿದೆ. ನಿಜವಾಗ್ಲೂ ಈ ಕಡೆ ನೆತ್ತಿನ ಹಾವಳಿ ಜಾಸ್ತಿ ಆಗ್ತದಾಗೆ ಕೆನ್ನೆಗೆ ಒಂದು ರಪ್ ಅಂತ ಹೊಡಿತಾರೆ. ರಪ್ ಅಂತ ಹೊಡೆದ್ರು ಕೂಡ ಈ ಟಚ್ಚಲ್ಲಿ ಏನು ಇದೆ ಅಂತಾನೆ ನಿತಿನ್ ಮಗದಷ್ಟು ಹೀನವಾಗಿ ಮಾತನಾಡೋಕೆ ಶುರು ಮಾಡ್ತಾರೆ. ಈ ಕಡೆ ಲಕ್ಷ್ಮಿನ ಕೂಡ ಇಟ್ಕೊಂಡ್ಬಿಡ್ತಾರೆ. ಯಾಕಂದರೆ ಇಲ್ಲಿ ತಾಳಿ ಕಟ್ಟೋಕೆ ಶುರು ಆಗ್ತದಾನೆ. ಈ ಕಡೆ ನೆತ್ತಿನ ತಾಳಿ ಕಟ್ಬಿಡೋಣ ಅಂತಿದ್ದಾಗ ಈ ಕಡೆ ಲಕ್ಷ್ಮಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಕೈಯಲ್ಲಿ ಒಂದಷ್ಟು ಜನ ಲಕ್ಷ್ಮಿನ ಇಟ್ಕೊಂಡಿದ್ದಾರೆ. ಚೀರಾಡ್ತಿದ್ದಾಳೆ, ಕೂಗಾಡ್ತಿದ್ದಾಳೆ. ನೆತ್ತನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ರು ಕೂಡ ನೆತ್ತನ್ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿ ತಾಳಿ ತಂದು ಇನ್ನೇನೋ ಕಟ್ಟೆ ಬಿಡಬೇಕು. ಈ ಕಡೆ ಲಕ್ಷ್ಮಿ ಆಘಾತಕ್ಕೊಳಗಾಗ್ತಿದ್ದಾಳೆ. ಆದರೆ ಅಷ್ಟರಲ್ಲಿ ನೆತ್ತಿನ ಸ್ಟಾಪ್ ಮಾಡ್ತಾರೆ. ಈ ಕಡೆ ಈ ತಾಳಿಯಿಂದನೇ ಅಲ್ಲ ಅವತ್ತು ನೀನು ಎಚ್ಚರ ಆಗಿದ್ದು, ಅವತ್ತು ಇದೇ ರೀತಿ ತಾಳಿ ಕಟ್ಟಕ್ಕೆ ಬಂದಿದ್ದೆ. ಆದರೆ ನಾನು ತಾಳಿ ಕಟ್ಟಕ್ಕೆ ಬಂದು ಈ ತಾಳಿ ಕೀಳಬೇಕಾದ್ರೆ ಅಲ್ವಾ ನೀನು ಎಚ್ಚರ ಆಗಿದ್ದು, ನಮ್ಮಿಬ್ರು ಮದುವೆ ನಿಂತು ಹೋಗಿದ್ದು. ಅಂಥ ತಾಳಿ ಇರಬೇಕಾ? ನಾನು ಕಟ್ಟೋಕ್ಕೂ ಮುನ್ನ ಈ ತಾಳಿ ಯಾವುದೇ ಕಾರಣಕ್ಕೂ ನಿನ್ನ ಕುತ್ತಿಗೆಯಲ್ಲಿ ಮಾತ್ರ ಇರ್ಕೂಡ್ದು ಅಂತ ಹೇಳಿ ಆ ಒಂದು ತಾಳಿನ ಕೀಳೋಕೆ ಟ್ರೈ ಮಾಡ್ತಿದ್ದಾಗೆ ಲಕ್ಷ್ಮಿಗೆ ಆಘಾತವಾಗ್ತದೆ. ಬಟ್ ಇತ್ತ ಕಡೆ ಕಾವೇರಿಯವರು ಫುಲ್ ಖುಷಿಯಾಗಿರ್ಬೇಕಾದ್ರೆ ಅಲ್ಲಿಗೆ ಅಜ್ಜಿ ಬರ್ತಾರೆ. ಅಜ್ಜಿ ಬಂದಿದ್ದೆ ನವದಂಪತಿಗಳು ಬರ್ತಿದ್ದಾರೆ ಅಂಥದ್ದಾಗೆ ನವದಂಪತಿಗಳ ಲಕ್ಷ್ಮಿ ಮತ್ತು ಅವನ ಬಗ್ಗೆ ಹೇಳ್ತಿದಾರ. ಅವ್ರು ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತ ಕೇಳಿದಾಗ ಯಾಕೆ ಅಂದರೆ ಮಗಳು ಅಳಿಯ ಬರ್ದೆ ಇನ್ನೇನು ಅಂತ ಕೇಳ್ತಿದ್ದಾಗ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಕಾವೇರಿ ಕೇಳ್ತಾರೆ. ಹೌದು ನಿಧಿ ಕಾಲ್ ಮಾಡಿದ್ಲು, ನಾನು ನನ್ನ ಗಂಡ ಮನೆಗೆ ಬರ್ತಿದ್ದೀವಿ ಅಂತ ಹೇಳಿದ್ಲು, ತುಂಬ ಖುಷಿ ಆಗ್ತದೆ ಅಂತಿದ್ದಾಗ ಈ ಕಡೆ ಟೆನ್ಷನ್ ಮಾಡ್ಕೊತಿದ್ದಾರೆ ಕಾವೇರಿ. ಅವಳು ಯಾಕಾಗೆ ಹೀಗೆ ಅಂತ ಹೇಳಿ ನನ್ನ ಮನೆಗೆ ಅವಳು ಬರುವಾಗಿಲ್ಲ ಅಂತೆಲ್ಲ ಮಾತನಾಡ್ತಿದ್ದಾರೆ. ಬಟ್ ಈ ಕಡೆ ತಾಳಿನ ಇನ್ನೇನು ಕೆತ್ತು ಬಿಸಾಡಬೇಕು ನಿತಿನ್ ಅಷ್ಟರಲ್ಲಿ ಅವ್ರ ಕಡೆ ಹುಡುಗರು ಏನೋ ಮಾಡ್ತಿದ್ಯಾ ಸುಮ್ಮನಿರು ಅಂತ ಹೇಳಿ ಕೈ ಇಟ್ಕೋತಿದ್ದಾಗೆ ಏನೋ ಆಗಿದೆ ನಿನಗೆ, ನನ್ನ ಕೈಯೇ ಇಟ್ಕೋತೀಯ ಅಂತಿದ್ದಾಗೆ ಆ ಕಡೆ ನೋಡು ಅಂತ ಹೇಳಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ರೆ ಆ ಕಡೆ ತಿರುಗಿ ನೋಡಿದ್ರೆ ವೈಷ್ಣವ್ ಎಂಟ್ರಿ ಕೊಟ್ಟಿದ್ದಾರೆ. ವೈಷ್ಣವ್ನ ನೋಡಿದ್ದೆ ಲಕ್ಷ್ಮಿಗೆ ಖುಷಿ ಆಗ್ತಾ ಇದ್ರೆ ನಿತಿನ್ಗೆ ಶಾಕ್ ಆಗ್ತದೆ. ಜೊತೆಗೆ ವೈಷ್ಣವ್ ಹೇಗಪ್ಪ ಇಲ್ಲಿ ಬಂದರು ಅಂದರೆ ಅದಕ್ಕೆ ಕಾರಣ ಕೀರ್ತಿನೇ ಹೋಗಿ ವೈಷ್ಣವ್ನ ಕರ್ತ್ಕೊಂಡು ಬಂದಿದ್ದು. ಹಾಗಿದ್ರೆ ಕೀರ್ತಿಗೆ ಗೊತ್ತುತ್ತಾ ವೈಷ್ಣವ್ ಅಲ್ಲಿದ್ದಾರೆ ಅನ್ನೋದು, ಹೀಗೆ ಎಂತು ಅಂತ ಗೊತ್ತಿಲ್ಲ. ಬಟ್ ಫೈನಲಿ ವೈಷ್ಣವ್ ಜೊತೆ ಕೀರ್ತಿ ಬಂದದ್ದು ನಿಜ. ವೈಷ್ಣವ್ ರೆಬಲ್ ಆಗಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ. ಈ ಕಡೆ ಹಣೆಗೆ ಪಾಯಿಂಟ್ ಮಾಡಿದ್ದೆ, ನಿನ್ನ ಸುಟ್ಟು ಹಾಕ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ವೈಷ್ಣವ್ ಮತ್ತು ನಿತಿನ್ ನಡುವೆ ಒಂದು ಬಿಗ್ ಫೈಟ್ ನಡೀತದೆ ಲಕ್ಷ್ಮಿಗೋಸ್ಕರ. ಹಾಗಿದ್ರೆ ಇಲ್ಲಿ ನಿತಿನ್ಗೆ ಸರಿಯಾದ ಪಾಠ ಕಲಿಸೋಕೆ ಸಾಧ್ಯ ವೈಷ್ಣವಿಂದನೇ. ಹಾಗಿದ್ರೆ ಹೇಗೆ ಪಾಠ ಕಲಿಸ್ತಾರೆ? ಫೈನಲಿ ನವ ದಂಪತಿಗಳು ಹೋಗೋ ಜಾಗಕ್ಕೆ ವೈಷ್ಣವ್ ಮತ್ತು ಲಕ್ಷ್ಮಿನೇ ಎಂಟ್ರಿ ಕೊಡ್ತಾರ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.